श्रद्धांजलि पर्वतगिरी महाराज की जय, श्री शरण विश्वेश्वर महाराज की जय, श्री श्रीशैल मल्लिकार्जुन महाराज की जय। अल्लाह प्रभु पाटिल टाइम है हंगे बरी ಈ ಕಡೆ ಬರಿ ನಮಸ್ಕಾರ ಗೌಡ್ರ ನಮಸ್ಕಾರ ಮಾಡಬೇಡಿ ಬಾಕಿ ಮಾತ್ರ ಫೋನ್ ಮಾಡಿ ಅರೆ ಮೇಲೆ ನೋಡಿ मंगलम जय जय मंगलम शोभा जय गंगाधरने गौरी मनोहरने भावकने प्रणे भावकने प्रणे भगे शोकने भावने नामने देवानसुर वदगे तो भयंकर इंदोदरने कंद मनोहरने देश कदिकवद वासुಳ್ಳ ब्रह्मणपुर विष शरणो जय जय मंगलम जय जय मंगलम शोभा जय गंगाधरने गौरी ಬೆಳಗ್ಗೆ ಬಾಲಚಂದ್ರ ವರ್ಣಗೆ ವಾಲೆ ವಲಿದನ ಕಾಲ ಸಮಿದನ ದೋಲಸಿ ಗುರುರಾಯಗೆ ಬಸವ ಸಮಿತಿ ಸೇವಾ ಸಮಿತಿ ಜಗತ್ ವತಿಯಿಂದ ಸುಮಾರು 30 ವರ್ಷದಿಂದ ಪಾದಯಾತ್ರೆ ಮೂಲಕ ಶ್ರಾವಣ ಮಾಸದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮಾನಂದಿ ಮಂತ್ರಾಲಯ ಹೀಗೆ ಎಲ್ಲ ಗುಡಿಗುಂಡಾರಗಳನ್ನು ಹೋಗಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಬರುತ್ತಿರ್ತಾರೆ. ಇದನ್ನು ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾನ್ಯ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಈ ಬೈಕ್ ರ್ಯಾಲಿ ಮೂಲಕ ಚಾಲನೆ ಕೊಟ್ಟಿರ್ತಾರೆ. ಇವರಿಗೆಲ್ಲರಿಗೆ ಪ್ರಯಾಣ ಸುಖಮಯ ಆಗಲೆಂದು ಬಯಸುತ್ತಾ ಒಂದೆರಡು ಮಾತುಗಳು. ಸರ್, ಎಷ್ಟು ವರ್ಷದಿಂದ ಈ ಪ್ರಯಾಣ ಮಾಡ್ತಾರೆ? ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ನಿಮ್ಮ ವಾರ್ಡ್ ನಂಬರ್ ಸರ್? ಪ್ರಪ್ರಥಮವಾಗಿ ಮೊದಲು ಜಗತ್ ವಾರ್ಡ್ದಿಂದ ವಾರ್ಡ್ ನಂಬರ್ ಸರ್? ವಾರ್ಡ್ ನಂಬರ್ 34 ಜಗತ್ ಬಡಾವಣೆಯಿಂದ ಮೊದಲು ಪಾದಯಾತ್ರೆ ಮೂಲಕ ಹೋಗ್ತಿದ್ರು. ತದನಂತರ ಸೈಕಲ್ ಯಾತ್ರೆ ಆಯಿತು. ಇವಾಗ ಬೈಕ್ ರ್ಯಾಲಿ ಮೂಲಕಾಗಿ ಮಾನಂದಿ ಮತ್ತು ಮಂತ್ರಾಲಯ ಎಲ್ಲ ದೇವ್ರದ್ದು. ಈ ಟೂ ವೀಲರ್ ಮೇಲೆ ಯಾವ್ಯಾವ ಗುಡಿಗೆ ಹೋಗ್ತಾರೆ ಸರ್? ಮೊದಲ ನಾವು ಉಮಾಮಹೇಶ್ವರಿಗೆ ಹೋಗ್ತೀವಿ ರೀ, ಆಮೇಲೆ ಶ್ರೀಶೈಲಂ ಹೋಗ್ತೀವಿ ರೀ, ಆಮೇಲೆ ಮಾನಂದಿ ಹೋಗೋದು, ನರಸಿಂಹನ ಗುಡಿ, ಹಿಂಗೆಲ್ಲ ನಾವು ಒಂದು 4-5 ದಿವಸ ಯಾತ್ರೆ ಇರ್ತದೆ ನಮ್ಮದು. ನಾವು ಜಗತ್ತು ಬಡಾವಣೆ ಹಿರಿಯರ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಸೋಮ ಅವರು ಮತ್ತು ಅದೇ ರೀತಿ ನಮ್ಮ ಬಸವ ಸೇವಾ ಸಮಿತಿದ ಉಪಾಧ್ಯಕ್ಷರಾದಂಥ ಶರಣು ಹೊಂಡಿ ಅವರು, ಅಧ್ಯಕ್ಷರಾದಂಥ ಸಿದ್ದು ಗುಡ್ಡ ಅವರು, ಇವರು ಮುಖಂಡತ್ವದಲ್ಲಿ ನಾವು ಅವರು ಹಿಂದೆ ಅವರು ಬೆನ್ನತ್ತಿ ಅವರೆಲ್ಲ ನಮಗೆ ತೊಗೊಂಡು ಭಾಳ ಚೆನ್ನಾಗಿ ಹೋಗೋದು ಬರೋದು ಚೆನ್ನಾಗಿ ನೋಡಿಕೊಂಡು ಇಲ್ಲಿವರೆಗೂ 20-30 ವರ್ಷದಿಂದ ಮುಖಂಡರು ಎಲ್ಲರೂ ನಮಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇದೇ ದಕ್ಷಿಣ ಭಾಗದ ನಮ್ಮ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ನಮಗೆ ಚಾಲನೆ ಕೊಟ್ಟು ಎಲ್ಲರೂ ಸಾವಕಾಶ ಚೆನ್ನಾಗಿ ಹೋಗ್ಬರ್ರಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ಯಾರ. 2 ಮಾತು ಮುಗಿಸ್ತಾರೆ. ಈ ಭಾಗದಲ್ಲಿ ಶ್ರಾವಣ ಮಾಸ ಅಂದರೆ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ತಿಂಗಳದಿಂದ ನಾವೆಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಿವನ ಗುಡಿಗೆ ಹೋಗಿ ಶರಣಬಸವೇಶ್ವರ ಗುಡಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥ ಒಂದು ತಿಂಗಳ ಕಾಲ ಕೆಲವು ಜನ ಉಪವಾಸ ಇರ್ತಾರೆ ಮತ್ತು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಮೊದಲಿಂದ ಪದ್ಧತಿ. ಈ ನಮ್ಮ ಕಲಬುರಗಿ ಜಿಲ್ಲೆಯ ಜಗತ್ ಬಡಾವಣೆಯ ಎಲ್ಲ ಯುವಕರು, ಎಲ್ಲ ಜಾತಿ ಜನಾಂಗದವರು ಶ್ರಾವಣ ಮಾಸ ಅಂದರೆ ಎಲ್ಲರಿಗೂ ಕೂಡ ಹಬ್ಬ. ಜಾತಿ ಮತ ಪಂಥ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಇಲ್ಲಿಂದ ಮೊದಲು ಪಾದಯಾತ್ರೆ ಹೋಗ್ತಕ್ಕಂಥ ಒಂದು ಪದ್ಧತಿ ಇತ್ತು. ಇಲ್ಲಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗೋದು, ಅಲ್ಲಿ ಕೆಲವು ಜನ ನಂದಿ ಕೂಲ್ ತರ್ತಕ್ಕಂಥದ್ದು ಕೆಲವು ಮೊದಲಿಂದ ಪದ್ಧತಿ.
ತದನಂತರ ಏನಪ್ಪ ಅಂದ್ರೆ ಸೈಕಲ್ ಮೇಲೆ ಶ್ರೀಶೈಲಕ್ಕೆ ಹೋಗ್ತಾಯಿದ್ರು. ಈಗ ಸೈಕಲ್ ಮೋಟ್ರ್ ಬಂದಮೇಲೆ ಸೈಕಲ್ ಮೋಟ್ರ್ ಮೇಲೆ ಹೋಗ್ತಾಯಿದ್ರು. ಸುಮಾರು 21 ವರ್ಷ ಮೇಲ್ಪಟ್ಟು ಏನಪ್ಪ ಅಂದ್ರೆ ಈ ಬಡಾವಣೆಯ ಎಲ್ಲ ಯುವಕರು ಹಿರಿಯರು ಶರಣಬಸವೇಶ್ವರ ದೇವಸ್ಥಾನದಿಂದ ನಮಸ್ಕಾರ ಮಾಡಿ ಭಗವಂತನ ಹೆಸರಿನಲ್ಲಿ ಏನು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಪಂಚಪೀಠದ ಜಗದ್ಗುರುಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀಶೈಲ ಪೀಠ, ಈ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀಶೈಲ ಜ್ಯೋತಿರ್ಲಿಂಗ ಕೂಡ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗದ ದರ್ಶನಕ್ಕೋಸ್ಕರ ನಮ್ಮ ಶ್ರಾವಣ ಮಾಸದಲ್ಲಿ ನಮ್ಮೆಲ್ಲ ಭಕ್ತಾದಿಗಳು ಭಕ್ತಿಯಿಂದ ಆ ದೇವರ ಮೇಲೆ ಹರಿಕೆ ಹೊತ್ತು ಇಲ್ಲಿಂದ ಏನಪ್ಪ ಅಂದ್ರೆ ಹೋಗ್ತಾ ಇದ್ದಾರೆ. ಆರಾಮಾಗಿ ಸುಖವಾಗಿ ದೇವರ ದರ್ಶನ ಪಡೆದುಕೊಂಡು ಪ್ರಾರ್ಥನೆ ಮಾಡಿ ಅವರ ಜೀವನ ಪಾವನ ಆಗಲಿ, ಈ ಭಾಗದ ಎಲ್ಲ ಜನರು ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಎಲ್ಲ ಶ್ರಾವಣ ಮಾಸದ ಜಗತ್ತಿನ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭ ಕೋರಿ ಇವತ್ತು ನಾವು ಈ ಸಮಾರಂಭದಲ್ಲಿ ಎಲ್ಲ ಹಿರಿಯರು ಬಸವೇಶ್ವರ ಸೇವಾ ಸಮಾಜ ವತಿಯಿಂದ ಸಮಿತಿ ವತಿಯಿಂದ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಭಾಳ ಸಂತೋಷದಿಂದ ಬೀಳ್ಕೊಡ್ತಾ ಇದ್ದಾರೆ.